லட்சுமி வீட்டு சாமி சார். என் பொண்ணு கேம்ப்லேருந்து வந்தோடனே லட்சுமிங்கன்னு தான் சார் கேட்பேன். எப்படியாவது கண்டுபிடிச்சி கொடுங்க சார். தனிப்படாமல் தேடுற இன்ஸ்பெக்டர் சார் சொல்லியிருக்காரு. ஒரு இளவும் இவனுங்க பண்ண மாட்டாருங்க. கடைசியில் உன் கோமணத்தை கூட உருவிட்டு விட்டான். ஏய் சவரகத்தி செத்தடா. உன் தலையை எடுத்த மாதிரி அவன் தலையை எடுக்கணா. இவனுங்க ஆளு பார்க்க ஒரு மார்க்கமாக இருக்கிறானுங்க. உள்ள பூஞ்சலோன்னா பெருசாக எதுவும் ಸಿಕ್ಕುன்னு நினைக்கிறேன். ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ರಿವ್ಯೂ ಮಾಡೋಕ್ಕೆ ಹೋಗ್ತಿರೋದು ಸಿನಿಮಾ ಅಂದರೆ ಮಹಾರಾಜ. ಈ ಒಂದು ಸಿನಿಮಾ ರಿಲೀಸ್ ಆದಮೇಲೆ ತುಂಬ ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗಾದರೆ ಈ ಒಂದು ಸಿನಿಮಾ ನಿಜವಾಗಿಗೂ ಅಷ್ಟೊಂದು ಚೆನ್ನಾಗಿದೆಯಾ ಅಥವಾ ಹೈಪ್ ಮಾತ್ರನಾ? ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಸ್ಟೋರಿ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಎಲ್ಲವನ್ನು ನೋಡೋಣ. ಮೇನಾಗಿ ಈ ಒಂದು ಮೂವಿಯ ಕತೆ ಒಂದು ಸಿಂಪಲ್ ಮ್ಯಾನ್ನ ಸುತ್ತಿರುತ್ತೆ. ವಿಜಯ್ ಸೇತುಪತಿ ಅವರು ಈ ಒಂದು ಸಿನಿಮಾದಲ್ಲಿ ನಟಿಸಿರುತ್ತಾರೆ. ಮಹಾರಾಜ ಎಂಬ ವ್ಯಕ್ತಿಯ ಪಾತ್ರದಲ್ಲಿ ಈ ಒಂದು ಮೂವಿಯಲ್ಲಿ ವಿಜಯ್ ಸೇತುಪತಿ ಅವರು ಕಾಣಿಸ್ಕೊಂಡಿದ್ದಾರೆ. ಒಂದು ಸಾಮಾನ್ಯ ಬರ್ಬಲ್ ಆಗಿರ್ತಾರೆ. ಹಾಗೆ ಒಂದು ದಿನ ಅವನ ಜೀವನದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಅವನ ಮನೆಗೆ ಕಳ್ಳತನ ಆಗುತ್ತೆ. ಆದರೆ ಇಲ್ಲಿ ಟ್ವಿಸ್ಟ್ ಏನಂದರೆ, ಅವನು ಕಳ್ಕೊಂಡಿದ್ದು ಸಾಮಾನ್ಯ ವಸ್ತಲ್ಲ. ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಲಕ್ಷ್ಮಿ ಅಂದರೆ ಒಂದು ವಸ್ತು ಕಳೆದು ಹೋಗಿದೆ ಅಂತ ಹೇಳ್ತಾನೆ. ಆದರೆ ಪೊಲೀಸರು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅಲ್ಲಿಂದಲೇ ಸಿನಿಮಾದ ನಿಜವಾದ ಸಸ್ಪೆನ್ಸ್ ಮತ್ತು ಎಮೋಷ್ನಲ್ ಟ್ರ್ಯಾಕ್ ಶುರು ಆಗುತ್ತೆ. ನಂತರ ಕತೆ ಹೇಗೆ ಟ್ವಿಸ್ಟ್ ಹೋಗುತ್ತದೆ ಅನ್ನೋದನ್ನು ಕೊನೆಯಲ್ಲಿ ಒಂದು ಶಾಕ್ ಕೊಡುವ ಕ್ಲೈಮ್ಯಾಕ್ಸ್ ಆಗುತ್ತೆ. ಹಾಗೆ ಈ ಒಂದು ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ಈ ಒಂದು ಸಿನಿಮಾದಲ್ಲಿ ಅವರು ಅಭಿನಯ ಸಾಲಿಡ್ ಆಗಿದೆ. ಎಮೋಷ್ನಲ್ ಸೀನ್ಸ್ನಲ್ಲಿ ಅವರು ನೀಡಿದ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅನುರಾಗ್ ಕಾಶ್ಯಪ್ ಈ ಒಂದು ಮೂವಿಯಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡು ತಮ್ಮದೇ ಆದಂಥ ಒಂದು ಸ್ಟೈಲ್ನಲ್ಲಿ ಇಂಪ್ರೆಸ್ ಮಾಡಿದ್ದಾರೆ. ಹಾಗೆ ಮಮತಾ ಮೋಹನ್ ದಾಸ್ ಅವರು ಈ ಒಂದು ಪಾತ್ರ ಅಂದರೆ ಇವರ ಒಂದು ಪಾತ್ರ ಕಡಿಮೆ ಇದ್ದರೂ ಕತೆಗೆ ಮುಖ್ಯವಾಗಿದೆ ಅಂತಲೇ ಹೇಳ್ಬೋದು. ಇತರೆ ಸಪೋರ್ಟ್ ಕಾಸ್ಟಿಂಗ್ ಕೂಡ ಚೆನ್ನಾಗಿ ನಟಿಸಿದ್ದಾರೆ. ಮೂವಿಯ ಡೈರೆಕ್ಷನ್ ಮತ್ತು ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಹೋದರೆ, ನಿರ್ದೇಶಕ ನಿತಿಲನ್ ಸಮಿನಾಥನ್ ಅವರು ಕಥೆಯನ್ನು ತುಂಬ ವಿಭಿನ್ನ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಸ್ಪೆನ್ಸ್ ಮೂಡ್ ಚೆನ್ನಾಗಿ ಕ್ರಿಯೇಟ್ ಮಾಡುತ್ತೆ. ಮೂವಿಯ ಸಿನಿಮ್ಯಾಟೋಗ್ರಫಿ ಬಗ್ಗೆ ಮಾತಾಡ್ತಾ ಹೋದರೆ, ಕಾರ್ಡ್ ಟೋನ್ನಲ್ಲಿ ಕತೆಗೆ ಸೂಟ್ ಆಗಿದೆ ಅಂತಲೇ ಹೇಳ್ಬೋದು. ಎಡಿಟಿಂಗ್ ಸ್ವಲ್ಪ ಸ್ಲೋ ಆದರೂ ಓವರಾಲ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮೂವಿಯ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ಬಗ್ಗೆ ನೋಡ್ತಾ ಹೋದರೆ, ಸ್ಟ್ರಾಂಗ್ ಸ್ಟೋರಿ ಅಂತಲೇ ಹೇಳ್ಬೋದು. ವಿಜಯ್ ಸೇತುಪತಿ ಅವರ ಆ್ಯಕ್ಟಿಂಗ್ ತುಂಬ ಸಖತ್ತಾಗಿದೆ. ಹಾಗೆ ಈ ಒಂದು ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಮಾತ್ರ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ರಿಯಲಿಸ್ಟಿಕ್ ಟ್ರೀಟ್ಮೆಂಟ್ನ ಈ ಒಂದು ಮೂವಿಯಲ್ಲಿ ನೋಡೋಕ್ಕೆ ಸಿಗುತ್ತೆ. ಮೂವಿಯ ಮೈನಸ್ ಪಾಯಿಂಟ್ಸ್ನ ನೋಡ್ತಾ ಹೋದರೆ, ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅನಿಸ್ಬೋದು, ಕೆಲವೆಡೆ ಕಾಂಪ್ಲೆಕ್ಸ್ ನರೇಷನ್ ಅನಿಸ್ಬಹುದು. ಒಟ್ಟಿನಲ್ಲಿ ಮೂವಿ ಮಾತ್ರ ಸಖತ್ತಾಗಿದೆ. ಈ ಒಂದು ಮೂವಿಯಲ್ಲಿ ವಿಜಯ್ ಸೇತುಪತಿ, ಅನುರಾಗ್ ಕಾಶ್ಯಪ್, ಮಮತಾ ಮೋಹನ್ ದಾಸ್, ನಿತ್ಯ ಸುಬ್ರಹ್ಮಣ್ಯಂ, ಅಭಿರಾಮಿ ಈ ಒಂದು ಮೂವಿಯಲ್ಲಿ ಮೇನ್ ರೋಲಲ್ಲಿ ಕಾಣಿಸ್ಕೊಳ್ಳಿರುವಂತಹ ಕಾಸ್ಟಿಂಗ್ ಅಂತಲೇ ಹೇಳ್ಬೋದು. ಮೂವಿಯ ಪ್ರೊಡಕ್ಷನ್ ಡೀಟೇಲ್ಸ್ನ ಬಗ್ಗೆ ನೋಡ್ತಾ ಹೋದರೆ, ಈ ಒಂದು ಮೂವಿಯ ಡೈರೆಕ್ಟರ್ ನಿತಿಲನ್ ಸಮ್ಯನಾಥನ್ ಅವರು ಈ ಒಂದು ಮೂವಿನ ಡೈರೆಕ್ಟ್ ಮಾಡಿರ್ತಾರೆ. ಮೂವಿಯ ನಿರ್ಮಾಣದ ಬಗ್ಗೆ ನೋಡ್ತಾ ಹೋದರೆ, ಪ್ಯಾಷನ್ ಸ್ಟುಡಿಯೋಸ್ನ ಅಡಿಯಲ್ಲಿ ಈ ಒಂದು ಮೂವಿಯನ್ನು ನಿರ್ಮಾಣ ಮಾಡಿರ್ತಾರೆ. ಸಂಗೀತದ ಬಗ್ಗೆ ಅಥವಾ ಮ್ಯೂಸಿಕ್ ಬಗ್ಗೆ ನೋಡ್ತಾ ಹೋದರೆ, ಅಜನೀಶ್ ಲೋಕನಾಥ್ ಅವರು ಈ ಒಂದು ಮೂವಿಗೆ ಮ್ಯೂಸಿಕ್ನ ಕೊಟ್ಟಿರ್ತಾರೆ. ಮೂವಿಯ ಸಿನಿಮ್ಯಾಟೋಗ್ರಫಿ ಬಗ್ಗೆ ಮಾತಾಡ್ತಾ ಹೋದರೆ, ದಿನೇಶ್ ಪುರುಷೋತ್ತಮ್ ಅವರು ಈ ಒಂದು ಮೂವಿಗೆ ಸಿನಿಮ್ಯಾಟೋಗ್ರಫಿನ ಹ್ಯಾಂಡಲ್ ಮಾಡಿರ್ತಾರೆ. ಎಡಿಟಿಂಗ್ ಬಗ್ಗೆ ನೋಡ್ತಾ ಹೋದರೆ, ಫಿಲೋಮಿನ್ ರಾಜ್ ಅವರು ಈ ಒಂದು ಮೂವಿಗೆ ಎಡಿಟಿಂಗ್ನ ಹ್ಯಾಂಡಲ್ ಮಾಡಿರ್ತಾರೆ. ಹಾಗೆ ಮೂವಿಯ ರಿಲೀಸಿಂಗ್ ಬಗ್ಗೆ ನೋಡ್ತಾ ಹೋದರೆ, ಈ ಒಂದು ಮೂವಿ ಬಂದುಬಿಟ್ಟು 2024ರಲ್ಲಿ ರಿಲೀಸ್ ಆಗಿರುವಂಥ ಮೂವಿ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ಮಹಾರಾಜ ಒಂದು ಡಿಫ್ರೆಂಟ್ ಮತ್ತು ಫಸ್ಟ್ ವಾಚ್ ಸಿನಿಮಾ ಅಂತಲೇ ಹೇಳ್ಬೋದು. ಥ್ರಿಲ್ಲರ್ ಮತ್ತು ಎಮೋಷನ್ ಸಿನಿಮಾ ಇಷ್ಟಪಡುವವರಿಗೆ ಇದು ಖಂಡಿತವಾಗ್ಲೂ ಇಷ್ಟವಾಗುತ್ತೆ. ಸೊ ಇದಾಗಿತ್ತು ವಿಜಯ್ ಸೇತುಪತಿ ಅವರ 2024ರಲ್ಲಿ ರಿಲೀಸ್ ಆಗಿರುವಂಥ ಮಹಾರಾಜ ಮೂವಿ ಬಗ್ಗೆ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.